ಹುಬ್ಳಿ ಜೈಲಿನಲ್ಲೂ ಕೂಡ ಗಾಂಜಾ ಮದ್ಯ ಸಿಕ್ಕಿರುವಂತ ವಿಜುವಲ್ಸ್ಗಳು ವೈರಲ್ ಆಗಿದ್ದಾವೆ. ನೀವು ಅಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲ ಮಾನಿಟರಿಂಗ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಇದು ಹೆಂಗ್ ಆಗ್ತಾ ಇದೆ ಅಥವಾ ಇದು ಏನಾದ್ರು ಹಳೇದ ಏನ್ ಸರ್ ಏನೋ ಮಾಹಿತಿ ಇದೆ? ನೋಡಿ, ನಾವು ರಾಜ್ಯದಲ್ಲಿ ಎಂದಿಗಿಂತಲೂ ಕೂಡ ಈಗ ಈ ಗಾಂಜಾ ಮತ್ತು ಈ ಡ್ರಗ್ಸ್ ಬರ್ತಾ ಇರ್ತಕ್ಕಂಥದ್ದನ್ನ ಹಿಡಿಯೋದಕ್ಕೆ ಮತ್ತು ಕ್ರಮ ತಗೊಳ್ಳೋದಕ್ಕೆ ಬಹಳ ಕಠಿಣವಾಗಿ ಹೊರಟಿದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಹೋಗಿ ಅವರನ್ನ ಡ್ರಗ್ ಟೆಸ್ಟ್ ಮಾಡೋವರೆಗೂ ಹೋಗಿದ್ದೇವೆ. ಪ್ರತಿನಿತ್ಯ ನಮಗೆ ಸಿಗ್ತಾ ಇದೆ. ಅರ್ಥ ಕಳೆದ 1.5-2 ತಿಂಗಳಿಂದ ಸಾಕಷ್ಟು ಹಿಡಿದಿದ್ದಾವೆ. ಇನ್ನೂ ಕೂಡ ಹಿಡಿತೇವೆ. ಕಂಟಿನ್ಯೂ ಆಗುತ್ತೆ. ಅದು ಅದೇನು ಬಿಡೋದಿಲ್ಲ. ಒಂದು ವಾರ ಮಾಡ್ಬಿಟ್ಟು ಸುಮ್ಮನೆ ಬಿಡೋದಿಲ್ಲ. ಇನ್ನು ಕಂಟಿನ್ಯೂ ಇದೆ. ಅದಕ್ಕೆ ಈಗ ಬರ್ತಾನೆ ಇದೆ. ಈಗ ಬರೋದನ್ನ ಥೈಲ್ಯಾಂಡ್ ಇಂದ ಬರೋದನ್ನ ಅಲ್ಲಿ ನಿಲ್ಲಿಸ್ಬೇಕು. ಅವ್ರೇನು ನಿಲ್ಲಿಸೋದಿಲ್ಲ. ಅವ್ರು ಕಳಿಸ್ತಾ ಇರ್ತಾರೆ. ಯಾರು ತಗೊಂಡ್ಬರ್ತಾರೆ ಇರ್ತಾರೆ. ಹಿಡಿದು ನಾವು ಅವರಿಗೆ ಅಂತವ್ರಿಗೆ ಕ್ರಮ ತಗೊಂಡ್ರೆ ಹೆಚ್ಚು ಕ್ರಮಗಳನ್ನ ತಗೊಂಡ್ರೆ ಅವರು ತರೋದನ್ನ ನಿಲ್ಲಿಸ್ತಾರೆ. ತರೋದನ್ನ ನಿಲ್ಲಿಸಿದ್ರೆ ಸಾಕಲ್ಲ. ಜೈಲೊಳಗೂ ಹೆಂಗೆ ಸರ್ ಇದು? ಅಲ್ಲಲ್ಲ, ಈಗಾಗಲೇ ನಾವು ಹೊಸದಾಗಿ DG ಅವರು ಬಂದ ಮೇಲೆ ಅವರು ಬೇರೆ ಬೇರೆ ಕ್ರಮಗಳನ್ನ ತಗೊಂಡಿದ್ದಾರೆ. ಈಗ ಬೆಂಗಳೂರಿನಲ್ಲಾಗ್ಲಿ ಬೇರೆ ಬೇರೆ ಪ್ರೆಸೆನ್ಸ್ ಅಲ್ಲಿ ಬಹಳ ಕಠಿಣವಾಗಿ ಕ್ರಮ ತಗೊಂಡು ಈಗ ಹೆಚ್ಚು ಕಡಿಮೆ ಕಂಟ್ರೋಲಿಗೆ ಬಂದಿದೆ. ಮೊದಲು ಕಂಟ್ರೋಲೇ ಇರಲಿಲ್ಲ. ದಿನ ಫೋನ್ ಹೋಗುತ್ತೆ, ದಿನ ಗಾಂಜಾ ಹೋಗುತ್ತೆ ಅಂತಿದ್ರಲ್ಲ, ಅದೆಲ್ಲ ಕಂಟ್ರೋಲಿಗೆ ಬಂದಿದೆ. ಈಗ ನಾವು ಕಳೆದ 15 ದಿವಸದಿಂದ ಒಂದು ಕಮಾಂಡ್ ಸೆಂಟರ್ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದೆ. ಅದು ಈಗ ಪ್ರತಿಯೊಂದು ಜೈಲಿನಿಂದನೂ ಕೂಡ ನಮಗೆ ಇಲ್ಲೇ ನಮ್ಮ ಹೆಡ್ ಕ್ವಾರ್ಟರ್ಸ್ನಲ್ಲೇ ಅಲ್ಲಿ ಜೈಲಿನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಬೋದು ಅಂತ ಅದೆಲ್ಲ ಮಾಡ್ತಾ ಇದ್ದೀವಿ. ಖಂಡಿತವಾಗಿಯೂ ಅದು ಕಡಿಮೆ ಅಂತೂ ಆಗಿದೆ. ಅದನ್ನು ನಿಲ್ಲಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ.